ಹಾಯ್ ಗೈಸ್, ನಮಸ್ತೆ. ಇವತ್ತೊಂದು ನಿಮ್ಮೆಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀನಿ. ಪ್ರತಿದಿನ ಥರನೇ ಇವತ್ತು ನಾನು ಪಾರ್ಕಿಂಗ್ ಕ್ಲೀನ್ ಮಾಡೋಣ ಅಂತ ಹೋದೆ. ನೋಡಿದ್ರೆ ಆಕಸ್ಮಿಕವಾಗಿ ನನ್ನ ಕಾಲ್ ಮೇಲೇ ಈ ಹಾವು ಹೊಟ್ಟೋಯ್ತು. ನೋಡಿ, ಈ ಹಾವು ನೋಡಿದ್ದೇನೆ ನನಗೆ ಕೈ ಕಾಲು ಎಲ್ಲ ನಡ್ಕ ಶುರು ಆಗೋಯ್ತು. ಹಾವಂದರೆ ಯಾರಿಗೆ ಭಯ ಇರಲ್ಲ ಹೇಳಿ. ಏನು ಮಾಡೋದಂತನೇ ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ಅಕ್ಕ ಪಕ್ಕದವ್ರನ್ನೆಲ್ಲನೂ ಕಿರ್ಚಿ ಕರೆದೆ, ಯಾಕಂದರೆ ನಮ್ಮ ಮನೆಯಲ್ಲೂ 2 ಮಕ್ಕಳಿದಾರಲ್ವಾ, ನಿಮಗೆ ಗೊತ್ತು. ಆಮೇಲೆ ನಾನು ಕಿರ್ಚಿದ್ ನೋಡಿ ನಮ್ಮ ಭಾವ ಓಡ್ ಬಂದರು. ಏನಾಯಿತು ಅಂತ ಕೇಳಿದಾಗ ಈ ಥರ ಹೇಳಿದೆ, ನಮ್ಮ ಪಾರ್ಕಿಂಗಲ್ಲಿ ನೋಡಿ ಹಾವು ಬಂದುಬಿಟ್ಟಿದೆ, ಎಲ್ಲೋ ಸಿಕ್ಕಾಕೊಬಿಟ್ಟಿದೆ ಅಂತ ಹೇಳಿ. ಆಮೇಲೆ ಅವರು ಅದನ್ನು ಹಿಡಿಯೋಕ್ಕೆ ಟ್ರೈ ಮಾಡಿದ್ರು. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ರು ಅದನ್ನ ಹೊಡೆದಾಕ್ಬಿಡಿ ಅಂತ. ಬಟ್ ಅದು ಬಂದು ನಾಗರ ಹಾವು, ನಮ್ಮದು ದೇವ್ರ ಥರ ನಾವು ಅದನ್ನ ಟ್ರೀಟ್ ಮಾಡ್ತೀವಿ. ಅದನ್ನು ನಮಗೆ ಹೊಡೆಯೋಕ್ಕೆ ಮನಸ್ಸಾಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ಅದನ್ನು ಒಂದು ಬಕೆಟಲ್ಲಿ ಹಿಡಿದು ಒಂದು ದೂರ ಯಾವುದನ್ನ ಮರ ಗಿಡ ಇರೋ ಜಾಗದಲ್ಲಿ ಬಿಟ್ಟರೆ ಅದೂ ಎಲ್ಲ ನಾವು ಬದುಕೊಳ್ಳುತ್ತೆ ಅಂತ ನಮ್ಮ ತಾಯಿ ಹೇಳಿದ್ದಕ್ಕೆ ನಮ್ಮ ಭಾವ ತೊಗೊಂಡು ಅದನ್ನ ನಮ್ಮ ಮನೆ ಹತ್ರನೇ ಒಂದು ದೊಡ್ಡದೊಂದು ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಅದನ್ನ ಬಿಟ್ಬಿಡೋಣ ಅಂತ ಹೇಳಿ ಬಂದ್ವಿ. ಬಟ್ ಆ ಗ್ರೌಂಡಲ್ಲಿ ಆಲ್ರೆಡಿ ತುಂಬ ಹಾವುಗಳಿರೋದ್ರಿಂದ ಇದಕ್ಕೂ ಆಗುತ್ತೆ ಅಂದ್ಕೊಂಡ್ವಿ. ನೋಡಿ ನೀವೇ ನೋಡಿ, ಅದು ಬಕೆಟ್ ಒಳಗಡೆ ಹೆಂಗೆ ಅದು ಆಡ್ತಾ ಇದೆ ಅಂತ ಹೇಳಿ. ಇವಾಗ ಹೆಡೆ ಎತ್ತುತ್ತೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಇದೆ ಅಂತ ಹೇಳಿ. ಈ ಥರ ಹಾವು ಮಕ್ಕಳಿಗೆಲ್ಲ ಕಚ್ಚಿದ್ರೆ ಏನಾಗಲ್ಲ, ನೀವೇ ಹೇಳಿ. ನೋಡಿ ಅದು ಹೆಡೆ ಹಿಂಗೆ ಎತ್ತುತ್ತಾ ಇದೆ ನೋಡಿ, ಇಷ್ಟು ಚಿಕ್ಕದಾಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಆದರೆ ಅದು ಕಚ್ಚೋದು ಬಂದ್ಬಿಟ್ಟು ಎಷ್ಟು ವಿಷಕಾರಿಯಾಗಿರುತ್ತೆ ಅಲ್ವಾ. ನೋಡಿ ಅದು ಹಾವು ಎಷ್ಟು ವಿಷ ಅಂತ ಹೇಳಿದ್ರೆ, ಕಚ್ಚಿದ್ರೆ ಅದಕ್ಕೆ ಮೆಡಿಸನ್ನೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಪ್ರಾಣಿಗಳಿಗೆ ನಾವೇನಾದರೂ ಮಾಡಿದ್ರೇ ಅದನ್ನು ನಮ್ಮನ್ನು ತೊಂದರೆ ಕೊಡೋದು. ನಾವು ಏನೂ ಮಾಡಿಲ್ಲ ಅಂದರೆ ಅದನ್ನು ಸುರಕ್ಷಿತವಾಗಿ ಅದ್ರ ಜಾಗಕ್ಕೆ ಹೊಟ್ಟೋಗುತ್ತೆ. ನೋಡಿ, ನಾವೂ ಅದನ್ನೇ ಮಾಡಿದ್ವಿ. ಅದನ್ನು ನಮ್ಮ ಮನೆಯಿಂದ ತಗೊಂಡು ಒಂದು ಬಕೆಟಲ್ಲಿ ಎತ್ಕೊಂಡು ಬಂದು ಈ ಥರ ಒಂದು ಗ್ರೌಂಡಲ್ಲಿ ಅದನ್ನ ಬಿಡ್ತಾ ಇದ್ದೀವಿ. ಯಾಕಂದರೆ ಅದೂ ಒಂದು ಪ್ರಾಣಿ ಅಲ್ವಾ, ಅದೂ ಏನಾದರೂ ಒಂದು ತಿನ್ಕೊಂಡು ಬದುಕೊಳ್ಳುತ್ತೆ. ಅದನ್ನ ಸಾಯಿಸೋ ರೈಟ್ಸ್ ನಮ್ಗೆ ಯಾವುದು ಇರಲ್ಲ. ನೋಡಿ, ಇವಾಗ ಅದನ್ನು ನಾವು ಸುರಕ್ಷಿತವಾಗಿ ಅದನ್ನು ಗಿಡಗಂಟಿ ಇರೋ ಜಾಗದಲ್ಲಿ ಬಿಡ್ತಾ ಇದ್ದೀವಿ. ನೋಡಿ, ಅದು ನಾವು ಅದಕ್ಕೂ ಏನೂ ಮಾಡಿಲ್ಲ, ಅದಕ್ಕೆ ನಮ್ಮನ್ನು ಅದನ್ನು ಏನೂ ಮಾಡಿಲ್ಲ. ಅದನ್ನು ನೋಡಿ ಗ್ರೌಂಡಿಗೆ ತೊಗೊಂಡು ಹೋಗಿ ಬಿಟ್ಟು ಸುರಕ್ಷಿತವಾಗಿ ಅದನ್ನು ಹೊರಗಡೆ ಬಿಟ್ಟಿದ್ದೀವಿ. ನಾವು ಪ್ರಾಣಿ ಹಿಂಸೆ ಮಾಡಬಾರ್ದು. ಯಾರೂ ದಯವಿಟ್ಟು ಪ್ರಾಣಿ ಹಿಂಸೆ ಮಾಡಬೇಡಿ. ಯಾವುದಾದ್ರೂ ಒಂದು ಸಣ್ಣ ಪ್ರಾಣಿ ಇದ್ರೂ ಪರವಾಗಿಲ್ಲ, ಅದಕ್ಕೂ ಬದುಕೋ ಅಂತ ಹಕ್ಕಿರುತ್ತೆ. ನೋಡಿ, ಈ ಹಾವು ಅದ್ರ ಪಾಡಿಗೆ ಅದು ಹೋಯ್ತು. ನೋಡಿ, ನಾವು ಅದನ್ನು ಇವಾಗ ಅದರದ್ದು ಏನಾದರೂ ಒಂದು ಊಟ ಹುಡ್ಕೊಂಡು ಅದು ತಿನ್ಕೊಂಡು ಅದು ಬದುಕೊಳ್ಳುತ್ತೆ. ಸೊ ದಯವಿಟ್ಟು ಯಾರೂ ಪ್ರಾಣಿ ಹಿಂಸೆ ಮಾಡಬೇಡಿ, ಮಾಡೋಕ್ಕೂ ಬಿಡಬೇಡಿ. ಅದಕ್ಕೂ ಒಂದು ಬದುಕೋಕ್ಕೆ ಒಂದು ಅವಕಾಶ ಕೊಡಿ. ಥ್ಯಾಂಕ್ ಯು.